ನಮಸ್ಕಾರ, ಶುಭೋದಯ. ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಮಿಸ್ಟೇಕ್ ಮಾಡಬಾರ್ದು ಅಂತ ನೋಟ್ ಮಾಡಿಕೊಂಡೇ ಬಂದ್ಬಿಟ್ಟಿದ್ದೀನಿ. ಯದ್ಭಾವಂ ತದ್ಭವತೆ ಅಂತ ಹೇಳ್ತಾರೆ. ಮಾತಾಡುವಾಗೆಲ್ಲ ಈ ವಿಚಾರನ ಯೂಸ್ ಮಾಡ್ತಿರ್ತಾರೆ. ಇದರ ಒಂದು ಒಳ ಅರ್ಥ ಏನು, ಇದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಯದ್ಭಾವಂ ತದ್ಭವತಿ. ಆಗಾಗ ಇದನ್ನು ಉಚ್ಚಾರ ಮಾಡ್ತಿರ್ತೀವಿ. ಭಗವದ್ಗೀತೆಯ ಅದ್ಭುತವಾದ ವಾಕ್ಯವಿದು. ಅಂದರೆ ನಮ್ಮ ಭಾವನೆಗಳು ಹೇಗಿರ್ತಾವೋ ಹಾಗೆಯೇ ನಮ್ಮ ಫಲಗಳು ಇರ್ತವೆ ಅಂತ. ನನ್ನ ಭಾವನೆ ಬಹಳ ಮುಖ್ಯ ಆಗ್ತಕ್ಕಂಥದ್ದು. ಅಂದರೆ ನಾವಿಲ್ಲಿ ಕೂತಿದ್ದೀವಿ, ಯಾವುದೋ ಒಂದು ಕತೆ ಕೇಳ್ತಾ ಇದ್ದೀವಿ, ಯಾವುದೋ ಒಂದು ಪುರಾಣ ಕೇಳ್ತಾ ಇದ್ದೀವಿ, ಇನ್ನು ನಮಗೆ ಹಸಿವಾಗ್ತಾ ಇದೆ, ನಮ್ಮ ಮನಸ್ಸು ಮಾತ್ರ ಅಡುಗೆ ಮನೆಯಲ್ಲಿದೆ. ಏನು ಕೇಳಿಸ್ಕೊಂಡ್ರೆ ನೀವು? ಅದಕ್ಕೆ ಭಾವನೆ ಮುಖ್ಯ, ಭಾಷೆ ಸಹಕಾರಿ. ಭಾವನೆ ಮುಖ್ಯ, ಭಾಷೆ ಸಹಕಾರಿ. ಅದಕ್ಕಾಗಿಯೇ ಯದ್ಭಾವಂ ತದ್ಭವತಿ. ನಿನ್ನ ಭಾವನೆ ಹೇಗೆ ಬಿತ್ತುತ್ತೀಯೋ ಫಲ ಕೂಡ ಹಾಗೆ ಸಿಗುತ್ತೆ ಅಂತಕ್ಕಂಥದ್ದಿರುತ್ತೆ. ಕೆಲವೊಬ್ಬರ ಮನಸ್ಸಲ್ಲಿ ಏನಿರುತ್ತೋ ಅದೇ ನಡೀತಕ್ಕಂಥದ್ದು ಕೂಡ ಕೆಲವೊಂದು ಇರ್ತವೆ. ನಿಮಗಿಲ್ಲೊಂದು ಸಣ್ಣದೊಂದು ವೃತ್ತ ಅಂತ, ಅದಕ್ಕೊಂದು ಅರ್ಧ ರಿಲೇಟೆಡ್ ಅಷ್ಟೇ ಆಗುತ್ತೆ. ಅದು ಇದನ್ನು ಯಾಕೆ ನಾನು ತಿಳಿಸ್ಬೇಕು ಅಂತಂದರೆ, ಪ್ರಾತಃ ಕಾಲದಲ್ಲಿ ಒಬ್ಬಾತ ಅವನ ಮನೆಯ ಮೇಲೆ ಟೆರೇಸ್ ಮೇಲೆ ಕುಳಿತುಕೊಂಡು ಪ್ರಾತಃ ಕಾಲದ ಸಂದರ್ಭದಲ್ಲಿ ಏನೋ ಒಂದು ಹಣ್ಣನ್ನು ತಿಂತ ಆ ಹಣ್ಣನ್ನು ಕಟ್ ಮಾಡಬೇಕಾದ್ರೆ ಆ ಚಾಕುನಿಟ್ಕೊಂಡು ಕಟ್ ಮಾಡ್ತಿರ್ತಾನೆ ಅವನ ಪ್ರಾಂಗಣದಲ್ಲೇ. ಅಂದರೆ ಅವನ ಒಂದು ಕಾಂಪೌಂಡ್ ಒಳಗಡೆ ಒಂದು ಮಾವಿನ ಮರ ಇರುತ್ತೆ. ಆ ಮಾವಿನ ಮರದಲ್ಲಿ ಒಂದು ಹುಡುಗ ಮಾವಿನ ಹಣ್ಣು ಕದಿರ್ತಿರ್ತಾನೆ. ಅರೆ, ನಮ್ಮ ತೋಟದಲ್ಲಿ ಬಂದು ನಮ್ಮ ಕಾಂಪೌಂಡ್ ಒಳಗಡೆ ಇವನು ಜಿಗಿದು ಬಂದು ಮಾವಿನ ಮರ ಹತ್ತಿ ಮಾವಿನ ಹಣ್ಣು ಕದೀತಾ ಇದ್ದಾನಲ್ಲ, ಏನು ಅನ್ನಬೇಕು ಇವನ್ನ ಅಂತ ಹೇಳಿ ಅವನನ್ನು ನೋಡ್ಕೊಂಡು ಎಲ್ಲೋ ಆ ಚಾಕುನ ಆಯ ತಪ್ಪಿ ಆ ಬೆರಳಿಗೆ ಟಚ್ ಆಗಿಬಿಡುತ್ತೆ. ಅವನಿಗೆ ಗಾಯ ಆಗಿಬಿಡುತ್ತೆ. ಬೆರಳು ಸ್ವಲ್ಪ ಮಟ್ಟಿಗೆ ಕತ್ತರಿಸಿ ಹೋಗುತ್ತೆ. ಅದಾದ ನಂತರ ಅವನ್ನ ಹಿಡೀರೋ ಅಂತ ಹೇಳ್ತಾನೆ. ಆ ಹುಡುಗನ ಇಟ್ಕೊಂಬರೋ ಅಂತ ಹೇಳ್ತಾನೆ. ಸೇವಕರಿಗೆ ಅವರೆಲ್ಲ ಹೋಗಿ ಹಿಡ್ಕೊಂಡು ಬರ್ತಾರೆ. ಹಿಡ್ಕೊಂಡು ಬಂದು ಆದಮೇಲೆ ಏನೋ ನಮ್ಮ ಮಾವಿನ ಮರಕ್ಕೆ ಬಂದು ನೀನು ಕದ್ದಿದ್ದು, ನಿಂಗೆ ಎಷ್ಟು ಧೈರ್ಯ ಇರಬೇಕು, ಏನು ನೀನು ಇಷ್ಟು ಸಣ್ಣ ವಯಸ್ಸಿಗೆ ಕಳ್ಳತನ ಮಾಡ್ತೀಯಲ್ಲೋ ಅಂತ ಹೇಳಿ ಅವನು ಸ್ವಲ್ಪ ಬೈದು ಗದರಿಸಿ ಬುದ್ಧಿ ಮಾತು ಹೇಳಿ ಬಿಡಬೇಕಾಗಿತ್ತು. ಈತ ಒಂದು ನಾಯಕನಾಗಿ ಅಥವಾ ರಾಜನಾಗಿದ್ದವ, ಅಷ್ಟು ಮಾತ್ರಕ್ಕೆ ಬಿಡ್ಬೋದಾಗಿತ್ತು. ಅವನಿಗೆ ಕೋಪ ಜಾಸ್ತಿ ಆಗಿ ನಿನ್ನ ನೋಡ್ತಾ ನೋಡು, ನನಗೆ ಈ ಒಂದು ಚಾಕುನಲ್ಲಿ ನನ್ನ ಬೆರಳು ಗಾಯ ಆಗಿದೆ, ಇವನು ಮರಣದಂಡನೆ ಮಾಡಿಬಿಟ್ರು, ಈ ಹುಡುಗನ ಮರಣದಂಡನೆ ಮಾಡಿಬಿಟ್ರು ಅಂತ ಹೇಳ್ತಾನೆ. ಸರಿ, ಇನ್ನು ರಾಜ ಆಜ್ಞೆ ಅದು, ಸರಿ ಹಾಗೆ ಆಗಲಿ ಅಂತ ಒಪ್ಪಿಗೆ ಮಾಡ್ತಾರೆ. ಆದರೆ ಯಾರೇ ಈ ಮರಣದಂಡನೆ ವಿಧಿಸಿದ್ರು ನೋಡು, ಈ ರಾಜನೇ ವಿಧಿಸಿರೋದ್ರಿಂದ ಅವನ ಹಾಗೆ ಅಂದಿರ್ತಾನೆ, ನಿನ್ನ ಮುಖ ಬೆಳಗ್ಗೆ ನಿನ್ನ ಮುಖ ನೋಡೋದಕ್ಕೆ ನನ್ನ ಗಾಯ ಆಯ್ತಲ್ಲೋ ಅಂತ ಹೇಳಿ ಬೈಕೊಂಡು ಅವನಿಗೆ ಮರಣದಂಡನೆ ಹಾಕಿರ್ತಾನೆ. ಅವನಿಗೆ ಈ ಸೇವಕರಲ್ಲಿ ಇರ್ತಾರಲ್ಲ, ನೋಡಪ್ಪ ನಿನಗೆ ಹೇಗಿತ್ತು ಮರಣದಂಡನೆ ಆಗಿದೆ, ನಿನ್ನ ಕೊನೆಯ ಆಸೆ ಏನು ಅಂತ ಕೇಳ್ತಾರೆ ಆ ಹುಡುಗನಿಗೆ. ಆ ಹುಡುಗ ಹೇಳ್ತಾನೆ, ಏನಿಲ್ಲ, ನಾನು ಈಗ ನನಗೆ ಮರಣದಂಡನೆ ವಿಧಿಸಿದ್ರಲ್ಲ, ಅವ್ರ ಹತ್ರ ಒಂದು ನಿಮಿಷ ಮಾತಾಡಬೇಕು, ಅದೇ ನನ್ನ ಕೊನೆಯ ಆಸೆ. ಸರಿ, ಮಾತಾಡು ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ನನ್ನ ಮುಖ ನೋಡಿದ್ದಕ್ಕೆ ನಿಮಗೆ ಅಷ್ಟು ಬೆರಳಿಗೆ ಗಾಯ ಆದರೆ, ನನ್ನ ಮುಖ ನೋಡಿದ್ದಕ್ಕೆ ನಿಮಗೆ ಬೆರಳಿಗೆ ಅಷ್ಟು ಗಾಯ ಆದರೆ ನನಗೆ ಮರಣದಂಡನೆ ವಿಧಿಸಿದ್ರಲ್ಲ, ನಾನು ನಿಮ್ಮ ಮುಖ ನೋಡಿದ್ದಕ್ಕೆ ನನಗೆ ಮರಣದಂಡನೆ. ಇನ್ನು ಎಂಥ ಕೆಟ್ಟು ಮುಖ ಇರ್ಬೋದು ನಿಮ್ಮದು ಅಂತ ಹೇಳ್ತಾನೆ. ಎಂಥ ಕೆಟ್ಟು ಮುಖ ಇರ್ಬೋದು, ನನ್ನ ಮುಖ ನೋಡಿದಕ್ಕೆ ನಿಮಗೆ ಗಾಯ ಆಗಿದೆ, ನಿಮ್ಮ ಮುಖ ನೋಡಿದ್ರೆ ನಾನು ಮರಣದಂಡನೆ ಆಗ್ತಾ ಇದೆ, ಇನ್ನು ಎಂತಹದ್ದು ಮುಖ ಅಂತ ಹೇಳ್ತಾನೆ. ಅಂದರೆ ಇವನ ಭಾವನೆ ಹೇಗಿತ್ತೋ ಹಾಗಿರ್ತಕ್ಕಂಥದ್ದು. ಅಂದರೆ ಭಾವನೆ ಬಹಳ ಮುಖ್ಯ. ಏನು ಅದನ್ನೇ ಗಮನಿಸ್ತಕ್ಕಂತಹದ್ದು, ಅದನ್ನೇ ಡಿಕೋಡ್ ಮಾಡ್ತಕ್ಕಂಥದ್ದು ಮಾಡ್ತೀವೋ. ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲ ಸಿಗುತ್ತೆ. ಒಳ್ಳೆಯದನ್ನು ನೀವು ಭಾವನೆ ಒಳಗಡೆ ಹಾಕ್ಕೊಂಡ್ರೆ, ಅರೆ ಅವನೊಂದು ಹುಡುಗ ಅವನೇನು ಹಾಕದಿದ್ದಾನೆ ಅಂತ ಹೇಳಿ ಅವನಿಗೆ ಬಿಡ್ಬೋದಾಗಿತ್ತು. ನೋಡಿ, ಅವನನ್ನು ನೋಡಿ ಆ ಮಾತಂದಿದ್ದಕ್ಕೆ ಆ ಹುಡುಗ ಎಂಥ ಮಾತಂದ, ಒಬ್ಬ ರಾಜ ಅನ್ನಿಸ್ಕೊಂಡವನಿಗೆ ಮುಖ ಇಷ್ಟ ಆಗ್ಬಿಡುತ್ತೆ. ನಿಜ ತಾನೇ? ಅವನ ಮುಖ ನೋಡೋದಕ್ಕೆ ಮರಣದಂಡನೆ ಅವನಿಗೆ. ಅಂತಹದ್ದು ಇವನ ಭಾವನೆ ಹೇಗಿದೆ ಅಂತಂದ್ರೆ ತೀರಾ ಸಣ್ಣದಾಗಿ ಇಟ್ಕೊಂಡಿದ್ದಕ್ಕೆ ಸಣ್ಣತನದ ಪ್ರದರ್ಶನ ಆಯಿತು.
ನಿನ್ನ ದೊಡ್ಡತನ ಇದ್ದಿದ್ರೆ ಬಹುಶಃ ಒಂದು ಹಣ್ಣು ಕದ್ದೋದಕ್ಕೆ ನೀನು ಬಿಟ್ಟು ಕಳಿಸಿಬಿಡ್ಬೋದಾಗಿತ್ತು. ಹುಡುಗ ಅಲ್ವಾ, ತಿಂತಕ್ಕಂತಹ ಪದಾರ್ಥ ಅಲ್ವಾ ಅಂತೇಳಿ ಬಿಟ್ಟು ಕಳಿಸ್ಕೊಡ್ತಕ್ಕಂಥದ್ದು ಇರುತ್ತೆ. ನಾನು ತುಂಬ ದೊಡ್ಡವರು ಎಂಥ ದೊಡ್ಡ ತಪ್ಪು ಮಾಡ್ತಾರೆ ಅನ್ನಲಿಕ್ಕೆ ಇವೆಲ್ಲ ಕೂಡ ನಿದರ್ಶನಗಳು. ತುಂಬ ದೊಡ್ಡ ಎಂಥವರು ಆಮೇಲೆ ಸಣ್ಣ ಮಿಸ್ಟೇಕನ್ನು ದೊಡ್ಡದು ಮಾಡುವಂಥದ್ದು ಬಹಳ. ಈ ಕೆಲವೊಬ್ಬರೆಲ್ಲ ನೋಡ್ತಾ ಇದ್ದೀವಿ ನಾವು ಈ ರಾಜಕೀಯದಲ್ಲೆಲ್ಲ ನೋಡಿದವಾಗ ತೀರಾ ಸಣ್ಣ ತಪ್ಪದನ್ನು ದೊಡ್ಡದು ಹಂಗಾಮ ಮಾಡಿಬಿಡ್ತಾರೆ. ಅಥವಾ ದೊಡ್ಡ ವ್ಯಕ್ತಿ ಸಣ್ಣ ತಪ್ಪನ್ನು ಅಂದರೆ ಸಣ್ಣದಂತಂದರೆ ಅದು ಸಣ್ಣದಾಗಿರಲ್ಲ. ಆ ದೊಡ್ಡ ವ್ಯಕ್ತಿ ಆ ಸಣ್ಣ ಮಾತು ಆಡಬಾರ್ದಾಗಿತ್ತು. ಅಲ್ಲ, ಆ ಸಣ್ಣ ಮಾತೇ ದೇಶ ಎಲ್ಲ ಗುಲ್ಲೆಬ್ಬಿಸ್ಬಿಡುತ್ತೆ, ಜನರ ಭಾವನೆಗಳು ಧಕ್ಕೆ ತಂದುಬಿಡುತ್ತೆ. ಅಂದರೆ ಈಗ ಮಲ್ಲಿಕಾರ್ಜುನ್ ಖರ್ಗೆಯವರು ನೀವು ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡಿದರೆ ಬಡತನ ಹೋಗ್ಬಿಡುತ್ತಾ ಅಂತಂದರು. ಹೌದು, ಇದು ಎಲ್ಲಿಗೆ ತನಕ ಹೋಯ್ತೋ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಭಾವನೆಗಳು ಹೇಗಿರ್ತಾವೋ ಹಾಗೆ ಅಂತೇಳಿ. ಇನ್ನು ಕೆಲವು ದಿನಗಳ ಹಿಂದ್ಗಡೆ, ಕೆಲವು ದಿನಗಳ ಹಿಂದ್ಗಡೆ ಅಮಿತ್ ಶಾ ಅವರೊಂದು ಮಾತಂದಿದ್ದರು. ಏನು ಅಂಬೇಡ್ಕರ್ ಅಂತ ಬಡ್ಕೊಳ್ತಿರಲ್ಲ, ಇದ್ರ ಬದಲು ನೀವು ಕೃಷ್ಣಂದ ಬೇರೆನ ಜಪ ಮಾಡಿದ್ರಷ್ಟು ಪುಣ್ಯ ಬರ್ತಾಯಿತ್ತು ಅಂತ ಅವರಂದರು. ಉದ್ದೇಶಗಳು ಏನಾದರೂ ಇರ್ಬೋದು. ನಾನು ಹೇಳ್ತಿರೋದು ಇಬ್ಬರದ್ದೂ ಕೂಡ ಅಲ್ಲಿ ತಪ್ಪಿದೆ. ಆತ ಅಮಿತ್ ಶಾ ಅಂತಿದ್ದು ಕೂಡ ಅಂಬೇಡ್ಕರ್ ಅಂತೀರ ಅಂತಂದರೆ ಸಂವಿಧಾನ ಕೊಟ್ಟಿರ್ತಕ್ಕಂಥವ್ರು ಮಾತು ಅಂದುಕೊಳ್ಳಿ. ಆದರೆ ನೀವು ಅಲ್ಲಿ ಆ ಸ್ಥಾನದಲ್ಲಿದ್ದು ಬಹುಶಃ ಹಾಗಾದರೆ ಅಂಬೇಡ್ಕರ್ ಅಂದರೂ ಕೂಡ ನಮಗೆ ಪುಣ್ಯಕ್ಕಿಂತ ಜಾಸ್ತಿನೇ ಬರುತ್ತೆ. ನಮಗೆ ಪುಣ್ಯ ಎಲ್ಲಿದೆ ಗೊತ್ತಿಲ್ಲ, ಒಳ್ಳೆ ಸಂವಿಧಾನ ಗೊತ್ತಿದೆ ನಮಗೆ. ನಾನು ಆ ದೊಡ್ಡ ವ್ಯಕ್ತಿಗಳ ಭಾವನೆ ಹೇಗಿರುತ್ತವೆ, ಯದ್ಭಾವಂ ತದ್ಭವತಿ. ಒಂದೊಂದು ಬಾರಿ ನಿಮ್ಮ ಭಾವನೆಗಳು ಒಳ್ಳೆಯದೇ ಆಲೋಚನೆ ಮಾಡಿದರೆ ಒಳ್ಳೆಯ ಫಲ ಕೊಡುತ್ತೆ. ನಿಮ್ಮ ಭಾವನೆಗಳ ಕೆಟ್ಟದ್ದು ತುಂಬಿದೆ ಕೆಟ್ಟದ್ದೇ ನಿಮಗೆ ಫಲ ಕೊಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ತೇನೆ. ಇವರು ಹೇಳಿದ್ದು ರಾಷ್ಟ್ರೀಯ ನಾಯಕರು ಇವರೆಲ್ಲ. ಒಂದು ಪದ ಆಚೆ ಬಂದರೆ ಒಂದು ರೀತಿ ಉಗುಳು ಆಚೆ ಬಂದಾಗೆ, ಆ ಉಗುಳು ಮತ್ತೆ ನೀವು ಒಳಗಡೆ ತೊಗೊಳಕ್ಕಾಗಲ್ಲ. ತೊಗೊಳ್ತೀರೇನೋ ಆಗಲ್ಲ. ಹಾಗೆ ನಿಮ್ಮಿಂದ ರಾಷ್ಟ್ರ ನಾಯಕನ ಮಾತನ್ನು ಎಲ್ಲ ಇಷ್ಟು ಜಗತ್ತಿನ ಜನ ಗಮನಿಸ್ತಿರ್ತಾರೆ. ಅದಕ್ಕೆ ಏನು ಹೇಳ್ತಾರಲ್ಲ, ಮಾತು ಹಾಡಿದರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಏನು ಹೇಳ್ತಾರಲ್ಲ, ಅದಕ್ಕಾಗೇ ಬಹಳ ನೀವು ನಾಲಿಗೆಯನ್ನು ಬಿಗಿ ಹಿಡಿದು ಮಾತಾಡ್ತಕ್ಕಂಥ ಕೆಲವು ಮಾತುಗಳಿರ್ತವೆ. ಅಂತಹ ಭಾವನೆಗಳು ನಿಮ್ಮ ಒಳಗಿರ್ತಕ್ಕಂತಹ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ವಿಧಾನವಿದು. ಅದಕ್ಕಾಗಿ ಇಲ್ಲಿ ಪುಣ್ಯ ಬರುತ್ತೋ ಇಲ್ಲ ನಮಗೆ ಗೊತ್ತಿಲ್ಲ, ಇಲ್ಲಿ ಬಡತನ ಹೋಗುತ್ತೋ ನಮಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಮ್ಮ ಭಾರತ ದೇಶ ಜಗತ್ತಿಗೆ ಗುರು ಆಗಬೇಕು, ವಿಶ್ವ ಗುರು ಆಗಬೇಕು, ವಿಶ್ವ ಮಾನ್ಯವಾಗಬೇಕು. ಅದಕ್ಕೆ ಎಲ್ಲರೂ ಸೇರಿಕೊಂಡು ಶ್ರಮಿಸಬೇಕು ಅನ್ನೋದು ಬಿಟ್ಟರೆ ವಿರೋಧ ಪಕ್ಷದ ನಾಯಕರಾಗಿರಬಹುದು ಅಥವಾ ಅಧಿಕಾರದಲ್ಲಿರ್ತಕ್ಕಂಥ ನಾಯಕರಾಗಿರಬಹುದು, ಮಾತಾಡಬೇಕಾದ್ರೆ ಸ್ವಲ್ಪ ಗಮನವನ್ನು ಇಟ್ಕೊಂಡು ಮಾತಾಡ್ತಕ್ಕಂಥದ್ದು ಸಮಂಜಸ ಅಂತಕ್ಕಂತಹದ್ದು. ವಾದದಲ್ಲೂ ಕೂಡ ಸ್ವಾದವನ್ನೇ ಕಂಡುಕೊಳ್ಬೇಕು. ಅಂತಹದ್ದನ್ನು ಹುಡುಕಾಟ ಮಾಡಿದಾಗ ಮಾತ್ರ ಅದಕ್ಕೊಂದು ಮೌಲ್ಯ ಬಂದುಬಿಡುತ್ತೆ, ಅದಕ್ಕೊಂದು ಅರ್ಥ ಬಂದುಬಿಡುತ್ತೆ. ಆವಾಗ ಯದ್ಭಾವಂ ತದ್ಭವತಿ. ನಮ್ಮ ಭಾವನೆಗಳು ಒಳ್ಳೆಯದಾದರೆ ಫಲ ಕೂಡ ಒಳ್ಳೆದು ಸಿಗುತ್ತೆ. ಖಂಡಿತವಾಗ್ಲೂ ಗುರುಗಳೇ, ನಮ್ಮ ಯೋಚನೆ ಆಲೋಚನೆ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿರುವಂಥ ಫಲಗಳು ಸಿಗುತ್ತೆ ಅಂತ ತಿಳಿಸಿದ್ರಿ. ಜೊತೆಗೆ ನೀವು ಹೇಳುವಂಥ ಕಥೆಗಳು ಕೂಡ ಭಾಳ ಅದ್ಭುತವಾಗಿರುತ್ತೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.